ಆಲ್ ಸೆಡ್ ಅಂಡ್ ಡನ್ ಧಾರ್ಮಿಕ ಕ್ಷೇತ್ರ ಅವ್ರ ಆಡಳಿತಾಧಿಕಾರಿಗಳೇ ಹೇಳ್ಬೋದಿತ್ತು ಪರ್ಟಿಕ್ಯುಲರ್ಲಿ ಇದನ್ನ ದಯವಿಟ್ಟು ಕೂಡ್ಲೆ ಆತ ಏನ್ ಹೇಳ್ತಿದ್ದಾನೆ ಒಂದು ಸಮಗ್ರವಾದ ಮತ್ತೆ ಒಪ್ಕೊಳ್ಬಾದಂತ ತನಿಖೆಯನ್ನ ಮಾಡಿ ಅಂತ ಅವ್ರು ಕಾನ್ಫಿಡೆಂಟ್ ಆಗಿ ಬಂದು ಹೇಳ್ಬೋದಲ್ವಾ. ಹೆಸರನ್ನು ಹೇಳಿ. ಅಲ್ಲ, ನಾನು ಅವ್ರ ಹೆಸರನ್ನ ತಗೊಳ್ಳಲ್ಲ. ಆ ವ್ಯಕ್ತಿನಾರು ಹೇಳಿ. ಅಲ್ಲ, ಈ ಕುಟುಂಬದವರು, ಹೆಗ್ಗಡೆ ಅವ್ರ ಕುಟುಂಬದವರು ನನ್ನ ಹತ್ರ ಇದು ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರೊಂದು ರಿಯಾಕ್ಟ್ ಮಾಡ್ತಾರೋ ಏನೋ. ಅಲ್ಲ, ಒಂದು ಅದ ಸಾರ್ವಜನಿಕವಾಗಿ ಆತ ಹೇಳಿಲ್ಲ, ಕೋರ್ಟ್ ಮುಂದೆ ಹೇಳಿದಾನೆ. ಕೋರ್ಟ್ ಮುಂದೆ ಕೋರ್ಟ್ ಮುಂದೆ ಇವ್ರ ಹೆಸರು ಹೇಳಿದಾನೆ ಅಂತ ನಂಗೆ ಗೊತ್ತಿಲ್ಲ, ಕೋರ್ಟ್ ಮುಂದೆ ಯಾರ ಹೆಸರು ಹೇಳಿದಾನೆ ಅಂತ ಗೊತ್ತಿಲ್ಲ. ಸೊ ಅಲ್ಟಿಮೇಟ್ಲಿ ಇದು ಧಾರ್ಮಿಕ ಕ್ಷೇತ್ರ ಆಗಿದೆ ನಿಜ. ಬಟ್ 1983 ಹೋಗಿ ಒಂದು ಕ್ಷಣ ಏನ್ ನಡೆದಿತ್ತು ಅವಾಗ? 4 ಜನ ಇಬ್ರು ಸಾವಿಗೀಡಾಗ್ತಾರೆ, ನದಿನಲ್ಲಿ ಬಿದ್ದು ಸತ್ತೋಗ್ತಾರೆ. ಸತ್ತೋದಂತವ್ರನ್ನ ಪೊಲೀಸ್ನವರೇ ಅವರ ಫ್ಯಾಮಿಲಿಗೆ ತಿಳಿಸ್ದಂಗೆ ದಫನ್ ಮಾಡ್ತಾರೆ. ಇನ್ನಿಬ್ರು ಇದಾರೆ ವಿಟ್ನೆಸಸ್. ಸತ್ತೋದವರ ತಂದೆ ತಾಯಿ ವಯಸ್ಸಿನ ವೃದ್ಧ ಬ್ರಾಹ್ಮಣರು ಹೋಗ್ತಾರೆ, ಅವರಿಬ್ರು ಕೂಡ ಹಾಕ್ತಾರೆ ಸ್ಟೇಷನ್ ನಲ್ಲಿ. ಆ ಬ್ರಾಹ್ಮಣನ ಜನಿವಾರ ಹರಿದು, ಇದೆಲ್ಲ ಎಲ್ಲಿದೆ? ವಿಧಾನಸಭೆಯ ನಡಾವಳಿಯಲ್ಲಿ ಚರ್ಚೆಯಲ್ಲಿದೆ. ಶ್ರೀರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ರು ಅವಾಗ. 83ರಲ್ಲಿ ಈ ಸಮಸ್ಯೆ ಇತ್ತು ಆ ಜಾಗದಲ್ಲಿ. ಸೊ ಧಾರ್ಮಿಕ ಕ್ಷೇತ್ರ ಅಂತ ನಾವು ಹೇಳ್ತಿದ್ವಿ. ಧಾರ್ಮಿಕ ಕ್ಷೇತ್ರ ಯಾವಾಗಿಂದ ಅದು ಸಾವಿರಾರು ವರ್ಷಗಳಿಂದ ಧಾರ್ಮಿಕ ಕ್ಷೇತ್ರವಾಗಿದೆ. ಇನ್ನೂ 1000 ವರ್ಷ ದೇರ್ ಇಸ್ ಅ ಪ್ಯಾರಲಲ್ ಟು ವಾಟ್ ಯು ಸೆಡ್. ಆ ಪ್ರಕರಣಕ್ಕೂ ಈಗ ಈ ಪ್ರಕರಣಕ್ಕೂ ಪ್ಯಾರಲಲ್ ಇದೆ ಅಂತೀರಿ? ಅಲ್ಲ, ನಾನು ಹೇಳುವಂತದ್ದು ಧಾರ್ಮಿಕ ಕ್ಷೇತ್ರ ಆದ ಕಾರಣಕ್ಕೆ ಪೊಲೀಸ್ನವರ ಕೆಲಸ ಆಗಬೇಕಾದ ರೀತಿ ಆಗದೆ ಹೋದ್ರೆ ದೊಡ್ಡ ಅನಾಚಾರ ಆಗುತ್ತೆ, ದೊಡ್ಡ ಅನಾಹುತ ಆಗುತ್ತೆ. ಅಷ್ಟನ್ನ ಹೇಳಿ, ಸೌಜನ್ಯ ಕೇಸಿನ ಏನೋ ತನಿಖೆಯಲ್ಲಿ ಆದಂತಹ ಅಧ್ವಾನಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಅದ್ರ ಪಟ್ಟಿನೇ ಕೊಟ್ಟು ಬಿಡ್ತೀನಿ ನಾನು, ಏನೇನು ಅಧ್ವಾನ ಮಾಡಿದ್ರು ಅಂತ. ಆದ್ರೆ ಒಂದ್ ನಿಮಿಷ, ಆ ಪ್ರಕರಣದಲ್ಲಿ ಬೇರೊಬ್ರು ಮಾಡಿದ್ದಾರೆ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನಾನು ಇಲ್ಲ. ಸೌಜನ್ಯ ಪ್ರಕರಣದಲ್ಲಿ ತನಿಖೆ ನಡೀಲಿಲ್ಲ ಸರಿಯಾಗಿ ಅಂತ ಹೇಳ್ತೀನಿ, ಅದನ್ನ ನಾನು ಹೇಳ್ತೀನಿ. ಇಂಥ ವ್ಯಕ್ತಿ ಮಾಡಿದ್ದ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅಂತ ಹೇಳ್ಬೇಕಾಗತ್ತೆ, ರೈಟ್? ನಾನು ಅದೇ ಆಬ್ಜೆಕ್ಟಿವಿಟಿನ ಇಲ್ಲಿ ತಂದು ನಾನೇನ್ ಹೇಳ್ತೀನಿ, ಪ್ರಾಬಬಿಲಿಟಿ ಏನಿದೆ? 2 ಅಡಿ ಜಾಗ. ಆಮೇಲೆ ನೋಡಿ, ಅದು ಅಲ್ಲಿ ಯಾವ ತರನಾದ ಮಾರ್ಕ್ ಇದೆ? ಇದು ಧರ್ಮಸ್ಥಳದ ಹೊರಗಡೆ ಮಾರ್ಚ್ ಇದೆ, ಗಿಡಗಳಿದಾವೆ, ಮರಗಳಿದಾವೆ. 11 ವರ್ಷ 15 ವರ್ಷದಿಂದ ಆತ ಹೋಗಿ ತೆಗ್ದಿರೋದು ಅಂತ, ಆತ ಹೂತಾಕಿರೋದು ಅಂತ ಹೇಳಿರುವಂಥದ್ದು, ರೈಟ್? ಹೇಗ್ ಗೊತ್ತಾಗುತ್ತೆ ಅವನಿಗೆ ಇಲ್ಲೇ ಹೂತಾಕಿದೀನಿ ಅಂತ? ಅವನಿಗೆ ಫೋಟೋಗ್ರಾಫಿಕ್ ಮೆಮರಿ ಇರಬಹುದು. ಆತ ಬಹಳ ಕಾನ್ಫಿಡೆಂಟ್ ಅಂತೂ ಆಗಿದ್ದಾನೆ. ಅಷ್ಟೊಂದು ಕಾನ್ಫಿಡೆನ್ಸ್ ಹೇಗ್ ಬರುತ್ತೆ ಒಬ್ಬ ವ್ಯಕ್ತಿನಲ್ಲಿ? ಇದು 100 ವರ್ಷಗಳ ಪ್ರಕರಣ, 100 ವರ್ಷದಲ್ಲಿ ನಡೆದಿರೋ ಈ ತರ ಪ್ರಕರಣ ಇನ್ನೊಂದು ನಡೆದಿಲ್ಲ. ಈ ಪ್ರಕರಣವನ್ನ ಬೇಯಿಸೋ ವಿಧಾನ ಹೇಗೆ? 29 ವರ್ಷದ ಆಫೀಸರ್ ಆತ, ತನಿಖಾಧಿಕಾರಿ. ಆತನಿಗೆ ರೇಪ್ ಕೇಸ್ ಮಾಡಿರೋ ಅನುಭವ ಇದೆಯಾ? ಕೊಲೆ ಕೇಸ್ಗಳನ್ನ ಬೇಯಿಸಿರೋ ಅನುಭವ ಇದೆಯಾ? ಎಕ್ಸುಮೇಷನ್ ಕೇಸ್ ಅನುಭವ ಇದೆಯಾ? ಆ ಅಧಿಕಾರಿ. ಅಂಡ್ ನಾನು ಯಾತಕ್ಕೆ 22ನೇ ತಾರೀಕು ಜೂನ್ ವಿಚಾರ ಹೇಳಿದೆ ಅಂದ್ರೆ, ನಿರೀಕ್ಷೆ ಏನಿತ್ತು ಅಂದ್ರೆ ಸರ್ಕಾರ ಸೂಕ್ತ ವ್ಯಕ್ತಿಯನ್ನ ನೇಮಕ ಮಾಡ್ತಾರೆ ಅಂತ. ಅಂಡ್ ಒಂದು ವೇಳೆ ಇದರಲ್ಲಿ ಏನೇನೋ ಮ್ಯಾನಿಪುಲೇಟ್ ಮಾಡಬೇಕು ಅನ್ನೋಂಥವ್ರು ಯಾರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗೋದಿಲ್ಲ, ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಿನಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನ ಕೊಡ್ತಾರೆ. ಅದು ಯಾವುದೂ ನಡೀಲಿಲ್ಲ, ನಡೆದಿದ್ದು ಅಲ್ಲಿನ ಜಾಗದಲ್ಲೇ ಆಗ್ಲಿ ಅಂತ. ಸತ್ಯ ಏನಿದೆ ಅನ್ನೋವಂಥದ್ದು ಎಲ್ಲಿ ಗೊತ್ತಾಗಬೇಕು? ಅಲ್ಲೇ ಗೊತ್ತಾಗಬೇಕಾಗತ್ತೆ. ಅಲ್ಲಿನ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆನೆ ಗೊತ್ತಾಗಬೇಕಾಗತ್ತೆ, ಅಲ್ಲಿನ ತನಿಖಾಧಿಕಾರಿ ಮುಂದೆನೆ ಗೊತ್ತಾಗಬೇಕಾಗತ್ತೆ. 29 ವರ್ಷದ ವ್ಯಕ್ತಿಯನ್ನ ಬಿಟ್ಟಿದ್ದಾರೆ. ಆತನಿಗೆ ಯಾವ ಅನುಭವ ಇದೆ ಇಂಥ ಪ್ರಕರಣಗಳಲ್ಲಿ? ಅದಕ್ಕೆ ನಾನು ಬೆಂಗಳೂರಿನಲ್ಲಿ ಅದಕ್ಕೆ ಒಂದು PIL ಹಾಕೊಂಡು ಹೈಕೋರ್ಟ್ಗೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಎಲ್ಲವೂ ನಡೆಯುತ್ತೆ. ಬಟ್ ಆದ್ರೆ ಇದು ಸರ್ಕಾರದ ಲೋಪ ಅಂತ ಅನ್ಸೋದಿಲ್ವಾ? ಪೊಲೀಸ್ ಇಲಾಖೆಯ ಲೋಪ ಅಂತ ಅನ್ಸೋದಿಲ್ವಾ? ನಿಮ್ಮ ಆರ್ಗ್ಯುಮೆಂಟ್ ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ಧನಂಜಯ ಅವರು, ದಯವಿಟ್ಟು ತಪ್ಪು ಹೇಳ್ಕೋಬೇಡಿ. ಎಕ್ಸಾಕ್ಟ್ಲಿ. ಅಂಡ್ ನಾನು ಮತ್ತೆ ಇನ್ನೊಂದು ಹೇಳ್ತೀನಿ, ಐ ಡೋಂಟ್ ರೂಲ್ ಔಟ್ ದ ಪಾಸಿಬಿಲಿಟಿ. ಸಾಧ್ಯತೆಯನ್ನ ತಳ್ಳಿ ಹಾಕ್ತಿಲ್ಲ. ಒಂದು ವೇಳೆ ಆತ ಹೊರ ತೆಗೆಯುವ ಪ್ರಯತ್ನದಲ್ಲಿ ಏನು ಸಿಗದೆ ಹೋದ್ರೆ ಇದು ಶೂನ್ಯಕ್ಕೆ ಬೀಳುತ್ತೆ ಅನ್ನೋ ಸಾಧ್ಯತೆಯನ್ನ ತಳ್ಳಿ ಹಾಕ್ತಾನೆ ಇಲ್ಲ. ಆದ್ರೆ 15 ದಿನಗಳ ಕಾಲ ಅದನ್ನ ಮಾಡದಿರೋ ಕಾರಣಕ್ಕೆ, ಮತ್ತೆ ಪೊಲೀಸ್ನವ್ರು ಕೊಡ್ತಿರುವಂತ ಈ ಒಂದು ಅಬ್ಸ್ಕಾಂಡ್ ಆಗ್ತಾನೆ, ಎಕ್ಸಿಮೇಷನ್ ಮಾಡ್ತಾನೆ, ಎಬ್ಸ್ಕಾಂಡ್ ಆಗ್ತಾನೆ ಅಂತ ಏನ್ ಹೇಳ್ತಿದ್ದಾರೆ, ಅದನ್ನ ನೋಡಿ ನಮ್ಗೆ ಗಾಬರಿ ಆಗ್ತಿದೆ. ರೇ ಈತನ ಮೇಲೆ ಸ್ವಲ್ಪ ಸಂಶಯ ಅಥವಾ ಜಾಸ್ತಿ ಸಂಶಯ ನಾವೇ ಇಟ್ಕೊಂಡಿದ್ವಿ ಅಂತ ಭಾವಿಸಿದ್ರೆ ಅವೆಲ್ಲವೂ ಕ್ಷೀಣಿಸಿ ಹೋಗ್ತಿದ್ಯಲ್ಲ ಅಂತ. ಅಂಡ್ ಪಾಪ ಪ್ರಜ್ಞೆಯ ಕಾರಣಕ್ಕೆ ನಾನು ಪರಿಹಾರಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಿದ್ದಾನೆ. ಈತನ ಒಂದು ಅಕೌಂಟ್ ನಮ್ಮ ಲೀಗಲ್ ಬುಕ್ಸ್ ಅಲ್ಲಿ ಇಲ್ಲ. ಯಾವ ಲೀಗಲ್ ಬುಕ್ ನಲ್ಲೂ ಈ ತರ ಒಬ್ಬ ವ್ಯಕ್ತಿ ಸಾಧ್ಯತೆ ಬಗ್ಗೆ ಹೇಳಲಾಗಿಲ್ಲ. ಇದೊಂದು ವಿನೂತನ ಪ್ರಕರಣ. ಈ ವಿನೂತನ ಪ್ರಕರಣ ಆಸಾರಾಂ ಬಾಪು ಪ್ರಕರಣ, ಬಾಬಾ ರಾಮ್ ರಹೀಂ ಪ್ರಕರಣ, ಎಲ್ಲ ಪ್ರಕರಣದಲ್ಲಿ ಯಾರ್ಯಾರು ನಾಪತ್ತೆಯಾಗಿದ್ರು ಅವರ ಪಾಲಕರು ಎಕ್ಸಾಕ್ಟ್ ಆಗಿ ಗುರುತಿಸಿದ್ರು ಅವ್ರ ಆಶ್ರಮದಲ್ಲಿ ಇದ್ರು ಅಂತ. ಅದಾದ್ಮೇಲೆ ಪ್ರಕರಣ ದೂರು, ಅದಾದ್ಮೇಲೆ ನೀವೇನು ದ್ವಾರಕಾನಾಥ್ ಹೇಳಿಕೆಯನ್ನ ಇಂಟೆಂಟ್ ಮಾಡ್ತಾ ಇದ್ರಿ, ಆ ಕಡೆ ದೃಷ್ಟಿ ಹಾಯಿಸಿ ಅಂತ ಹೇಳ್ತಾ ಇದ್ರಿ.
ಈ ಪ್ರಕರಣದಲ್ಲಿ ಅಂಥ ಯಾವುದೇ ದೂರುಗಳಿಲ್ಲ, ಅಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಟ್ಯಾಕ್ಟ್ಸ್ ಇಲ್ಲ. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೆ ಅಂದರೆ ಐ ಅಂಡರ್ಸ್ಟ್ಯಾಂಡ್. 83ರಲ್ಲಿ ದೂರು ಕೊಡೋದಕ್ಕೆ ಹೋದ ತಂದೆ ತಾಯಿಯ ಜನಿವಾರ ತೆಗೆದು ಸ್ಟೇಷನ್ ಅಲ್ಲಿ ಇಟ್ಟಿದ್ರು ಅನ್ನೋದು ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ಒಂದು ವೇಳೆ ಅಲ್ಲಿ ಎರಡನೇದೇನಂದ್ರೆ ಅಲ್ಲಿ ಮಿಸ್ಸಿಂಗ್ ಪರ್ಸನ್ಸ್, ಧರ್ಮಸ್ಥಳದ ಮಿಸ್ ಆಗಿರುವಂತ ವ್ಯಕ್ತಿಗಳ ಲಿಸ್ಟ್ ಇದೆ. ಇಲ್ಲಿನ ಆಯೋಗ, ಮಹಿಳಾ ಆಯೋಗ ಮತ್ತೆ ಶ್ರೀ ಉಗ್ರಪ್ಪ ಅವರ ಒಂದು ಆಕ್ಚುಲಿ ಸಮಿತಿ ಏನಿದೆ, ಅವರ ವರದಿಗಳನ್ನು ದಯವಿಟ್ಟು ಓದಿ. ಅಲ್ಲಿ ಮಿಸ್ಸಿಂಗ್ ಆಗ್ತಾ ಇದ್ದಾರೆ ಜನ. ಲಾಸ್ಟ್ ನೋನ್ ಲೊಕೇಶನ್ ಧರ್ಮಸ್ಥಳ ಬಸ್ ಸ್ಟಾಪ್, ದೇವಸ್ಥಾನದ ಮುಂಭಾಗ ಆರ್ಚು, ಈ ಲಾಡ್ಜು, ಆ ಲಾಡ್ಜು, ಇದೆಲ್ಲ ಅರ್ಥವಿಲ್ಲದೆ ಇರುವಂಥದ್ದು. ಏನೋ ನಡೀತಾ ಇದೆ ಅಲ್ಲಿ ಅಂತ ಅನ್ಸುತ್ತೆ. ನೀವು ಈ ದಾಖಲೆಗಳನ್ನ ವಸ್ತುನಿಷ್ಠವಾಗಿ ನೋಡಿದಾಗ ಏನೋ ನಡೀತಿದೆ ಅಂತ ಅನ್ಸುತ್ತೆ. ಇಲ್ಲೊಬ್ಬ ವ್ಯಕ್ತಿ ಬಂದಿದ್ದಾನೆ, ನಾನು ಒಂದು ಪ್ರಶ್ನೆನ ಆ ವ್ಯಕ್ತಿ ಕೇಳಲೇ ಇಲ್ಲ. ನೀನು ನನ್ನ ಬಳಿ ಯಾತಕ್ಕೆ ಬಂದೆ ಅಂತ ಆ ವ್ಯಕ್ತಿನ ನಾನು ಪ್ರಶ್ನೆ ಕೇಳಲಿಲ್ಲ. ಯಾತಕ್ಕೆ ಅಂದರೆ ಗೊತ್ತಿಲ್ಲ, ಈವರೆಗೆ ನನಗೆ ಇನ್ನೂ ಗೊತ್ತಾಗ್ತಿಲ್ಲ ಏನಕ್ಕೆ ನಾನು ಕೇಳಲಿಲ್ಲ ಆತನ, ನೀನು ನನ್ನ ಬಳಿ ಯಾತಕ್ಕೆ ಬಂದೆ ಅಂತ. ನಾನು ಇವತ್ತು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹೇಳ್ತಿದ್ದೀನಿ, ಅವನು ಹೇಳಿಕೆ ಸುಳ್ಳಿರ್ಬೋದು, ಕೊಡಿ ಆತನಿಗೆ ಹಾರೆ ಪಿಕಾಸಿ ಕೊಡಿ, ಕರ್ಕೊಂಡೋಗಿ ಜಾಗಕ್ಕೆ. ಕಾನೂನು ಬಗ್ಗೆ ನನಗೂ ಗೊತ್ತಿದೆ. ಇವ್ರು ಏನು ಹೇಳ್ತಿದ್ದಾರೆ, ತನಿಖಾಧಿಕಾರಿಗೆ ವಿವೇಚನೆ ಇದೆ ಅಂತ. ಯಾವ ವಿವೇಚನೆ ಅದು? ಯಾರು, ನೀವು ಒಬ್ಬ ಡಾಕ್ಟರ್ ಆಗಿದ್ದೀರಿ, ನಿಮ್ಮ ಬಳಿ ಯಾರೋ ಒಬ್ಬ ಬರ್ತಾನೆ, ಸ್ವಾಮಿ ಗನ್ ಶಾಟ್ ವುಂಡ್ ಆಗಿದೆ ಅಂತ, ನಿಮ್ಗೆ ವಿವೇಚನೆ ಇದೆಯಾ 3 ಅವರ್ ಆದ್ಮೇಲೆ ತೆಗಿತೀನಿ ಅಂತ ಹೇಳೋದಕ್ಕೆ? ಧರ್ಮಸ್ಥಳ ಏನು ಬೆಂಗಳೂರಷ್ಟು 1500 ಸ್ಕ್ವೇರ್ ಕಿಲೋಮೀಟರ್ ಇದೆ, ಸಣ್ಣ ಪ್ರಾಂತ್ಯ. ದೇವಸ್ಥಾನದ ಜಾಗವನ್ನ ಬಿಟ್ಟರೆ ಹೊರಗಿನೋದೆಲ್ಲ ಸಣ್ಣ ಪ್ರಾಂತ್ಯ. ಅಲ್ಲಿ ಊತ ಹಾಕಿದ್ದೀನಿ ಅಂತ ಈತ ಹೇಳಿದ್ದಾನೆ. 15 ದಿನಗಳಾಯ್ತು. ಆರೋಪಿಗಳು, ಒಂದು ವೇಳೆ ಆತ ಹೇಳ್ತಿರೋದ್ರಲ್ಲಿ ಸತ್ಯ ಇದ್ರೆ, ಆರೋಪಿಗಳು ಪ್ರತಿದಿನ ಪ್ರಯತ್ನ ಮಾಡ್ಲಿಕ್ಕೆ ಆಗೋದಿಲ್ವಾ ಎಲ್ಲೆಲ್ಲ ಹಾಕಿರ್ತಾನೆ ಅಲ್ಲಿಂದ ಹೊರಗೆ ತೆಗೆಯೋದಕ್ಕೆ? ಅಂಡ್ ನೀವು ಆತನ ಮೇಲೆ ಸುಳ್ಳು ದೂರನ್ನ ಕೊಟ್ಟಿದ್ದಾನೆ ಅಂತ ನಾಳೆ ಆಕ್ಚುಲಿ ಪ್ರಕರಣ ದಾಖಲು ಮಾಡೋದಾದ್ರೆ ಏನ್ ಹೇಳ್ತಾನೆ ಆತ? ಎಷ್ಟು ದಿನ ಕೊಟ್ರಿ ನೀವು ಎಕ್ಸುಮೇಷನ್ ಮಾಡೋದ್ರ ಮುನ್ನ? ಎಲ್ಲ ಎತ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ರಿ ಅಂತ ಹೇಳೋದಿಲ್ವಾ? ಪೊಲೀಸವ್ರು ಮಾಡ್ತಾ ಇರೋವಂಥದ್ದೇನು ಇದನ್ನು ನಾನು ಅಂದ್ಕೊಳ್ತೀನಿ ಧಾರ್ಮಿಕ ಕ್ಷೇತ್ರಕ್ಕೆ ಮಾಡ್ತಾ ಇರೋ ದೊಡ್ಡ ಮಟ್ಟದ ಅನಾಚಾರ ಅಂತ ಹೇಳ್ತೀನಿ. ಧಾರ್ಮಿಕ ಕ್ಷೇತ್ರ ಆಗಿದ್ರಿಂದ ಇದರಲ್ಲಿ ಮಾಡಬೇಕಾದಂತ ತನಿಖೆಯನ್ನ ಮಾಡಬೇಕಿತ್ತು, ಅದನ್ನ ಮಾಡಿಲ್ಲ.